ಡಿ ಗ್ಯಾಂಗ್ ಇಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಬೇಲ್ ಭವಿಷ್ಯ ನಿರ್ಧರಿತವಾಗುತ್ತೆ. ಏನಾಗುತ್ತೆ ಅನ್ನೋ ಕುತೂಹಲ. ಇಂದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ವಿಚಾರಣೆ ಬರಲಿಕ್ಕಿದೆ. ಇನ್ನು ಪವಿತ್ರ ಗೌಡ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಪವಿತ್ರ ಗೌಡಗೆ ಇದು 2ನೇ ಸಲ ಅವರು ಲೀಗಲ್ ರೆಮಿಡಿಯನ್ನ ಬಯಸಿ ಕೋರ್ಟ್ಗೆ ಹೋಗಿರೋದು. ದರ್ಶನ್ ಫಾರ್ ದ ಫಸ್ಟ್ ಟೈಮ್ ಅವರ ಪರ ವಕೀಲರು ತನ್ನ ಕಕ್ಷಿದಾರನ ಪಾತ್ರ ಕೊಲೆಯಲ್ಲಿ ಹೇಗಿಲ್ಲ ಅನ್ನೋದನ್ನ ಹಾಗೂ ಪೊಲೀಸರ ತನಿಖೆ ಲೋಪದೋಷವನ್ನ ಹೇಗೆ ಎತ್ತಿಡಿತಾರೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಜಾಮೀನಿಗೆ ಹೋಗಿದ್ದಾರೆ. ಇವತ್ತು ಆ ವಿಚಾರಣೆ ಬರುತ್ತೆ, ಅರ್ಜಿ ವಿಚಾರಣೆ ಬರುತ್ತೆ. ಯಾವ್ಯಾವ ಗ್ರೌಂಡ್ಸ್ ಮೇಲೆ ಆರ್ಗ್ಯುಮೆಂಟ್ ಸಾಗುತ್ತೆ, ಹೇಗೆ ಸಾಗಬಹುದು ಆರ್ಗ್ಯುಮೆಂಟ್, ಏನ್ ಮಾಹಿತಿ ಇದೆ? ಮಮತಾ, ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಪ್ರಕರಣದಲ್ಲಿ ಇವತ್ತು ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಜಾಮೀನಿನ ಅರ್ಜಿಯ ವಿಚಾರಣೆ ಮಾನ್ಯ ಸಿಸಿಎಚ್ 57ರ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿದೆ. ಅಂದ್ರೆ ಕಳೆದ 2 ವಿಚಾರಣೆಗಳಲ್ಲಿ ದರ್ಶನ್ ಪರ ವಕೀಲರು ಸಮಯವನ್ನ ಕೇಳ್ಕೊಂಡ್ರು. ಅಂದ್ರೆ ಒಂದು ಸ್ವಲ್ಪ ಕಾಲಾವಕಾಶವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಇವತ್ತಿಗೆ ಮುಂದೂಡಲಾಗಿತ್ತು. ಇವತ್ತು ಅವರ ಜಾಮೀನಿನ ಅರ್ಜಿಯ ವಿಚಾರಣೆ ನಡೆಯಲಿದೆ. ಅದ್ರ ಜೊತೆಗೆ A1 ಆರೋಪಿ ಪವಿತ್ರ ಗೌಡ, ಈಗಾಗಲೇ ಅವ್ರ ಪರ ವಕೀಲರು ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡನೆ ಮಾಡಾಗಿದೆ. ಈ ಪ್ರಕರಣದಲ್ಲಿ SPP ಅವರ ವಾದ ಬಾಕಿ ಉಳಿದಿದೆ. ಇವತ್ತು SPP ಅವರು ಯಾಕೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಪವಿತ್ರ ಗೌಡಗೆ ವಾದವನ್ನ ಮಂಡನೆ ಮಾಡಬಹುದು. ಇನ್ನು ಯಾವ ಗ್ರೌಂಡ್ಸ್ನಲ್ಲಿ ದರ್ಶನ್ಗೆ ಜಾಮೀನು ಕೊಡಿ ಅಂತೇಳಿ ಕೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಈಗಾಗಲೇ ಪ್ರಕರಣದಲ್ಲಿ A15, A16, A17 ಈ ನಿಖಿಲ್ ನಾಯಕ್, ಕೇಶವ್ ಮೂರ್ತಿ, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಇವರಿಗೆ ಜಾಮೀನು ದೊರೆತಾಗಿದೆ. ಇವರ ಆಧಾರದ ಮೇಲೆ ಜಾಮೀನನ್ನು ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲಿ ಅವರ ಪ್ರಕರಣದಲ್ಲಿ ಕೇವಲ ಸಾಕ್ಷಿ ನಾಶ IPC ಸೆಕ್ಷನ್ 201 ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಅವರಿಗೆ ಆರಾಮಾಗಿ ಜಾಮೀನು ಸಿಕ್ತು. ಆದರೆ ದರ್ಶನ್ ಮತ್ತು ಪವಿತ್ರ ಗೌಡ ಪ್ರಕರಣದಲ್ಲಿ ಹಾಗಿಲ್ಲ. ಕೊಲೆ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ, IPC 302. ಅದ್ರ ಜೊತೆಗೆ ಕಿಡ್ನಾಪ್ ಪ್ರಕರಣ ಇದೆ, ಅದ್ರ ಜೊತೆಗೆ ಸಾಕ್ಷಿ ನಾಶ ಇದೆ, ಮತ್ತೆ 120B ಇದೆ, ಒಳಪಿತೂರಿ ಸಂಚಿದೆ. ಹೀಗಾಗಿ ಅಷ್ಟು ಸುಲಭವಾಗಿ ಜಾಮೀನು ಸಿಗುತ್ತಾ ಅನ್ನೋದನ್ನ ನೋಡಬೇಕು. ಬಟ್ ಒಂದಷ್ಟು ಗ್ರೌಂಡ್ಸ್ಗಳ ಮೇಲೆ ಇವತ್ತು ವಾದ ಮಂಡನೆಗೆ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ.